ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸೊನೇಟ್ ಆಗ್ತದೆ ಅದನ್ನಷ್ಟ ತೊಗೊಳ್ರಿ. ಎಲ್ಲಾನು ಫೋರ್ಸಿಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೋಬೇಡ್ರಿ. ಓಪನ್ ಮೈಂಡಿಂದ ರೀಡಿಂಗ್ಸ್ ನೋಡ್ರಿ. ಸೊ ಅಂದಾಗ ಮಾತ್ರ ನಿಮ್ಗೆ ಏನಾದರೂ ಗೈಡೆನ್ಸ್ ಸಿಗ್ತೈತಿ. ಸೊ ಇಲ್ಲಿ ನಿಮಗೆ ಕಾಣ್ತದವು 2 ಪೈಲ್ ಇಟ್ಟೇನಿ. ಪೈಲ್ ಅಂದ್ರೆ 2 ಗುಂಪು ಮಾಡಿಟ್ಟೇನೆ ನಾನು. ಓಕೆ, ಸೀದಾ ಚಿತ್ರ ನೋಡ್ರಿಲೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಟಾಪಿಕ್ ಆಮೇಲೆ ಹೇಳ್ತೇನೆ. ಯಾವ್ದು ಬೇಕೋ ಇಂಟ್ಯೂಟಿವ್ಲಿ ಸೆಲೆಕ್ಟ್ ಮಾಡಿರಿ. ಅಂದರೆ ಹಿಂಗೆ ನೋಡಿದ ತಕ್ಷಣ ನಿಮ್ಗೆ ಯಾವ್ದು ಚಲೋ ಅನಿಸ್ತೈತಿ, ಯಾವ್ದು ಅಟ್ರ್ಯಾಕ್ಟ್ ಮಾಡ್ತೈತಿ ಅದನ್ನು ಸೆಲೆಕ್ಟ್ ಮಾಡಿರಿ. ಸೆಲೆಕ್ಟ್ ಮಾಡೋಕೆ ನಿಮಗೆ ಕಷ್ಟ ಆತಂದ್ರೆ ಒಂದು ಸಲ ನೋಡ್ಕೊಳ್ರಿ ಏನು ಚಿತ್ರ ಅದಾವ ಇದ್ರ ಮೇಲೆ. ಇನ್ನೊಂದು ಸಲ ನೋಡ್ಕೊಳ್ರಿ, ಪಾಸ್ ಮಾಡಿರಿ ವಿಡಿಯೋನ, ಸ್ವಲ್ಪ ಕಣ್ಣು ಮುಚ್ಚ್ರಿ. ನಿಮ್ಮ ಕಣ್ಣು ಮುಂದೆ ಪದೇ ಪದೇ ನಿಮ್ಗೆ ಅದ್ರಾಗ ಯಾವ ಚಿತ್ರ ಅಥವಾ ಇದು ಯಾವ್ದು ಕಾರ್ಡ್ ನಿಮ್ಮ ಮುಂದೆ ಕಣ್ಣು ಮುಂದೆ ಬರ್ತಾಯಿತ್ತಲ್ಲ ಆ ಫೈಲ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆ, ಸೆಲೆಕ್ಟ್ ಮಾಡ್ಕೊಳ್ರಿ. 2 3 1 ಗೋ. ಎಸ್, ಚೇಂಜ್ ಮಾಡಬೇಡ್ರಿ. ಸೊ ನಿಮ್ಮ ವ್ಯಕ್ತಿಯ ಸುಪ್ತ ಮನಸ್ಸಿನ ಭಾವನೆಗಳು ನಿಮ್ಮ ಯಾವ ವ್ಯಕ್ತಿ ಬಗ್ಗೆ ಅವ್ರ ಮನಸ್ಸೊಳಗೆ ಏನಿಂದ ಅಂದರೆ ಸಬ್ ಕಾನ್ಷಿಯಸ್ ಲೆವೆಲ್ ಒಳಗೆ ಅವ್ರು ಏನು ನಮ್ಮ ಬಗ್ಗೆ ವಿಚಾರ ಮಾಡ್ತಿದ್ದಾರೆ, ಡೀಪ್ ಇನ್ಸೈಡ್ ದೇರ್ ಹಾರ್ಟ್ ಅವ್ರು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದಾರ, ಅವ್ರು ತೋರ್ಸೋದು ಅಂದರೆ ಎದುರಿಗೆ ತೋರ್ಸೋದು ಒಂದಿರ್ತೈತಿ, ಮನಸ್ಸೊಳಗೆ ಇರೋದು ಒಂದಿರ್ತೈತಲ್ಲ. ಕರೆಕ್ಟ್ ಅಲ್ಲ? ಭಾಳ ಚಲೋ ಆತ್ರಿ, ಖುಷಿ ರೀ ಅಂತಿರ್ತಾರೆ. ಒಳಗೆಲ್ಲ ಏನಂತೀರಿ, ತೂತತಿ ಯಾಕೆ ಚಲೋ ಆತೇನ, ಹಿಂಗನ ನೋಡಕ್ಕೆ ಹೆಂಗದಾಳ, ಹಿಂಗೆಲ್ಲ ಅಂತಿರ್ತಾರಲ್ಲ. ಹಿಂದೊಂದು ಮುಂದೆ ನೋಡೋಕ್ಕೆಲ್ಲ ಚಂದ ಇರ್ತಾರೆ, ಬಟ್ ಒಳಗೆ ಏನಂತೈತಲ್ಲ ಹಂಗೆ ಸುಪ್ತ ಮನಸ್ಸಿನ ಭಾವನೆ ನಿಮ್ಮ ವ್ಯಕ್ತಿದ. ಇಬ್ಬರ ಬಗ್ಗೆ ನೋಡ್ಬೇಕಂದ್ರೆ ಇಬ್ರಿಗೆ ಒಂದೊಂದು ಫೈಲ್ ಸೆಲೆಕ್ಟ್ ಮಾಡ್ರಿ. ಆಲ್ರೆಡಿ ಒಂದು ಮಾಡಿರ್ತೀರ, ಇನ್ನೊಂದು ಫೈಲ್ ಇನ್ನೊಬ್ರಿಗೆ ಅಂದ್ಬಿಟ್ಟು. ಓಕೆ, ಸೊ ಯಾವ ವ್ಯಕ್ತಿ ಬಗ್ಗೆ ನೀವು ತಿಳ್ಕೊಬೇಕು, ಅವ್ರ ಮನಸ್ಸೊಳಗೆ ನಿಮ್ಮ ಬಗ್ಗೆ ಏನೈತೆ ಡೀಪ್ ಇನ್ಸೈಡ್ ಸೆಲೆಕ್ಟ್ ಮಾಡ್ಕೊಳ್ರಿ. ನೋಡೋಣ. ಸೊ ನಿಮ್ಮ ಫೈಲ್ಸ್ ಏನದಾವ ಅದರಿಂದ ನಾನು ಕಾರ್ಡ್ಸ್ ತೆಗೆಯೋದು. ಓಕೆ, ಎಲ್ಲದ್ರಾಗ 3 ಕಾರ್ಡ್ ತೆಗಿತೇನೆ. ಲಾಸ್ಟಿಗೆ ತೆಗಿನ. ಸುಪ್ತ ಮನಸ್ಸಿನ ಭಾವನೆಗಳು ನಿಮ್ಮ ವ್ಯಕ್ತಿಯ ಸುಪ್ತ ಮನಸ್ಸಿನ ಭಾವನೆಗಳು ನಿಮ್ಮ ಬಗ್ಗೆ ಏನದಾವ ನೋಡೋಣ. ಅಂಡರ್ಸ್ಟ್ಯಾಂಡಿಂಗ್, ಸೋರ್ಸ್, ಶೇರಿಂಗ್. ಭಾಳ ವಿಚಾರ ಮಾಡ್ತೀರಿ ಅನಿಸುತ್ತೆ ನೀವು ಅವ್ರಿಗೆ ನಿಮ್ಮ ಬಗ್ಗೆ. ಅಂದರೆ ಡೀಪ್ ಇನ್ಸೈಡ್ ದೇರ್ ಹಾರ್ಟ್ ಅವ್ರದಾಗ ಸಬ್ ಕಾನ್ಷಿಯಸ್ ಒಳಗೆ ನಿಮ್ಮ ಬಗ್ಗೆ ಏನು ವಿಚಾರ ಮಾಡ್ತಾರಂದ್ರೆ ಯು ಆರ್ ಅ ಫೈಟರ್. ಫೈಟರ್ ಅಂದ್ರೆ ಏನೇ ಕಷ್ಟ ಬರಲಿ ಏನೇ ಬರಲಿ ನೀವು ಅದನ್ನು ಎದುರಿಸೋಂಥ ಶಕ್ತಿ ಉಳ್ಳಂತಾರೆ. ಅಷ್ಟು ಗಟ್ಟಿ ಅದಿರಿ ಅಂತ, ನೀವು ಸ್ಟ್ರಾಂಗ್ ಅದಿರಿ. ಯಾವ ನೆಗೆಟಿವಿಟಿನೂ ನೀವು ಯಾರೇ ಏನೇ ಅನ್ನಲಿ, ಇಲ್ಲ ನಾನು ಸರಿ ದಾರಿ ಒಳಗೆ ಹೋಗ್ತೀನಿ, ನಾ ಗುರಿ ಸಾಧಿಸ್ಬೇಕಂದ್ರೆ ಸಾಧಿಸ್ಬೇಕು, ಅದು ಒಳ್ಳೆ ದಾರಿ ಒಳಗೆ ಸಾಧಿಸ್ಬೇಕು ಅನ್ನೋ ವ್ಯಕ್ತಿತ್ವ ನಿಮ್ಮದು. ಅಥವಾ ನಿಮ್ಮ ರಿಲೇಷನ್ಶಿಪ್ ಒಳಗೆ ನಿಮ್ಮ ನೋಡ್ತಿದ್ರಿ ವ್ಯಕ್ತಿನ ಅಂತಂದ್ರೆ ನಿಮ್ಮ ರಿಲೇಷನ್ಶಿಪ್ ಒಳಗೆ ನೀವು ಯಾವಾಗಲೂ ಸರಿ ದಾರಿ ಒಳಗೆ ಇರಬೇಕು. ಇನ್ನೊಬ್ರಿಗೆ ಹರ್ಟ್ ಮಾಡಿ ನಾನು ನನ್ನ ವ್ಯಕ್ತಿ ತೊಗೋಬೇಕು, ಇನ್ನೊಬ್ರನ್ನ ನಾನು ಮೋಸ ಮಾಡಿ ನಾನು ಆ ವ್ಯಕ್ತಿ ಕಿತ್ಕೋಬೇಕು ಅಂಥವೇನೂ ನಿಮ್ಗೆ ಇಲ್ಲ. ಬಿಸ್ನೆಸ್ ಆದರೂ ಅಷ್ಟೇ, ಯಾವ ವ್ಯಕ್ತಿ ಬಗ್ಗೆ ನೋಡ್ತಿದ್ರಲ್ಲ ಆ ವ್ಯಕ್ತಿ ನಿಮ್ಮ ಬಗ್ಗೆ ಅಂದ್ಕೊಳೋದು ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಇದೆ. ನೀವು ನಿಮ್ದ ರೂಲ್ಸು ನಿಮ್ದ ಜೀವನ. ಹಂಗೆ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಫಾಲೋ ಮಾಡ್ತೀರಿ, ಎಲ್ಲ ಇದ್ದಿದ್ದು ಮಾಡ್ತೀರಿ. ಬಟ್ ಏನದ ಅಂದ್ರೆ ಅದ್ರೊಳಗೆ ಏನಾದ್ರು ಚೇಂಜಸ್ ಮಾಡ್ಕೋಬೇಕು, ಅದಕ್ಕೆ ಒಳ್ಳೇದಿಲ್ಲ, ನನಗೆ ಚಲೋ ಅನ್ಸಕತ್ತಿಲ್ಲ ಅಂದ್ರೆ ಈಸಿಲಿ ನೀವು ಯಾರಿಗೂ ಹೆದರ್ಲಾರ್ದಂಗೆ ಅವನ್ನ ಬ್ರೇಕ್ ಮಾಡೋಕ್ಕೂ ನೀವು ಹೆದರಲ್ಲ. ಓಕೆ, ನೋಡ್ರಿ ಏನು ಮಾಸ್ಟರ್ ಕಾರ್ಡ್. ವಾವ್, ಯು ಆರ್ ಅ ಮಾಸ್ಟರ್ ಮೈಂಡ್. ಅಥವಾ ನಿಮ್ಗೆ ಏನು ಮಾಡಬೇಕು ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತು. ಡೀಪ್ ಅಂದ್ರೆ ನಿಮ್ಗೆ ಅಷ್ಟು ಆಳವಾಗಿ ನೀವು ಒಂದನ್ನು ಏನಾದ್ರು ತಿಳ್ಕೊಂಡ್ರಿ ಅಂದ್ರೆ, ಒಂದು ಹೆಜ್ಜೆ ಇಟ್ಟಿರಿ ಅಂದ್ರೆ ಅದ್ರಾಗ ಏನು ಒಳ್ಳೆಯದು ಏನು ಕೆಟ್ಟದು ಎಲ್ಲ ತಿಳ್ಕೊಂಡನ ಒಂದು ಸತ್ಯ ಧರ್ಮ ನ್ಯಾಯ ಒಳಗೆ ನಡೆಯುವಂಥ ವ್ಯಕ್ತಿ ಅಂತ ಅವ್ರಿಗೆ ಡೀಪ್ ಇನ್ಸೈಡ್ ನಿಮ್ಮ ಮೇಲೆ ಅನ್ನಿಸ್ತಾ ಇದೆ. ಒಂದು ಎಮೋಷ್ನಲ್ ವ್ಯಕ್ತಿ ಇದ್ದೀರಿ ನೀವು. ಯಾರನ್ನೋ ಒಬ್ಬರನ್ನ ಹಚ್ಕೊಂಡ್ರೆ ಆಳವಾಗಿ ಹಚ್ಕೊತೀರಿ. ಅವ್ರ ಸಲುವಾಗಿ ನೀವೇನು ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತೀರಿ ಅಂತ ವ್ಯಕ್ತಿತ್ವ ನಿಮ್ಮದು ಅಂತ ಅವರಿಗೆ ನಿಮ್ಮ ಬಗ್ಗೆ ಸಬ್ ಕಾನ್ಷಿಯಸ್ ಲೆವೆಲ್ ಒಳಗೆ ನಿಮ್ಮ ಬಗ್ಗೆ ಅಷ್ಟು ಫೀಲಿಂಗ್ಸ್ ಅದಾವೆ. ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಸನ್. ಇಲ್ಲಿ ನೋಡ್ತಿದ್ದೀರಿ ಭಾಳ ಅಂದ್ರೆ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತೀರಿ, ಇನ್ನೊಬ್ಬರನ್ನ ಅರ್ಥ ಮಾಡ್ಕೊತೀರಿ. ಹಂಗಂದು ನಿಮ್ಮನ್ನು ನೀವು ಅದರೊಳಗೆ ಟ್ರ್ಯಾಪ್ ಹಾಕ್ಕೊಂತ ಹೋಗಲ್ಲ.
ಅದು ಹೆಂಗೆ ಆಗ್ತೈತಿ ಅಂದ್ರೆ ಕೆಲವೊಂದು ಸಲ ನಾವು ಒಬ್ಬರನ್ನ ಪ್ಲೀಸ್ ಮಾಡಬೇಕು, ನಾವು ಒಬ್ಬರನ್ನ ಇಷ್ಟಪಡ್ತೇವೆ, ಅವ್ರಿಗೆ ಭಾಳ ಲೈಕ್ ಮಾಡ್ತೇವೆ, ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೇವೆ ಅಂತ ಕೊಳ್ತಾರೆ. ಅವ್ರು ಹೇಳಿದ್ದೆಲ್ಲ ಹ್ಞೂ 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 ಅನ್ಕೊಂತ ಹೊಂಟ್ಬಿಡ್ತೇವೆ. ಅವ್ರು ತಪ್ಪು ಮಾಡ್ತಿದಾರ, ಸರಿ ಹೊಂಟಿಲ್ಲ ಅಂದ್ರೆ ನಮಗೆ ಗೊತ್ತಿದ್ರು ನಾವೇನು ಮಾಡ್ತೇವೆ ಒಂದೊಂದ್ಸಲ ಅದನ್ನು ಹೇಳಲ್ಲ, ಮಾಡಲ್ಲ. ಬಟ್ ನಿಮ್ಮ ವ್ಯಕ್ತಿತ್ವ ಹೆಂಗೈತೆ ಅಂದ್ರೆ ನೀವು ಭಾಳ ಅರ್ಥ ಮಾಡ್ಕೊತೀರಿ. ಆ ವ್ಯಕ್ತಿ ನಮ್ಗೆ ಎಷ್ಟೇ ಇಷ್ಟಪಟ್ಟಿದ್ರು ಅವ್ರಿಗೆ ತಪ್ಪು ದಾರಿ ಹೊಂಟಂದ್ರೆ ಇಲ್ಲಿ ನೀವು ಅವ್ರನ್ನ ಜಕ್ಕೊಂಬದಿಲ್ಲ, ನೀವು ಹಂಗೆ ಮಾಡೋದು ತಪ್ಪು ತಪ್ಪು ಅಂದ್ರೆ ತಪ್ಪು ಅಂತ ಹೇಳೋದು ನಿಮಗೆ ಗೊತ್ತು. ನೀವು ಎಷ್ಟು ಏನಂತೀರಿ ಒಂದು ಕಮಾಂಡಿಂಗ್ ಒಳಗದಿರಲ್ಲ ಅಷ್ಟು ಪ್ರೀತಿ ತೋರ್ಸ. ಒಂದು ಕಡೆ ಏನಂತೀರಿ, ಒಂದು ತಂದೆ ಅಂದ್ರೆ ನಾವೇನಂತೀವಿ ಭಾಳ ಸ್ಟ್ರಿಕ್ಟ್ ಇರ್ತಾರೆ ಅವ್ರು, ಮನಿ ನಡ್ಸೋರು, ಅದೊಂದು ನಮ್ದು ಹಿಂಗೆಲ್ಲ ಐಡಿಯಾಲಜಿ. ಹೌದಾ? ಅವ್ರು ಭಾಳ ಸ್ಟ್ರಿಕ್ಟ್. ತಾಯಿ ಅಂದ್ರೆ ಭಾಳ ಮಮತೆ ಕರುಣೆ, ನಾವು ಏನು ಮಾಡಿದ್ರೆ ಇಲ್ಲ ನಮ್ಗೆ ಕ್ಷಮಿಸ್ತಾಳೆ. ಹಂಗೆ ಎರಡೂ ಗುಣ ಇರೋ ಅಂಥ ವ್ಯಕ್ತಿ ನೀವು. ಭಾಳ ಚಂದ ಇದ್ರಿ ಅನಿಸುತ್ತೆ ಅಂದ್ರೆ ನೋಡಕ್ಕೂ ಚಂದ ಇದ್ರಿ. ಸೊ ಫಿಸಿಕಲ್ ಅಟ್ರಾಕ್ಷನು ನಿಮ್ಮ ಕಡೆ ಚೆನ್ನಾಗೇ ಐತಿ ಅಂತ ಅವರು ನಿಮ್ಮ ಬಗ್ಗೆ ನಿಮ್ಗೆ ಹೇಳಿರ್ಲಿಕ್ಕಿಲ್ಲ. ಅದನ್ನು ನಿಮ್ಗೆ ಅಟ್ರಾಕ್ಟ್ ಆಗೀನಿ, ನೀನು ಫಿಸಿಕ್ ಭಾಳ ಚೆನ್ನಾಗೈತಿ, ನೀನು ನೋಡಕ್ಕೆ ಚಂದದಿದೆ, ನಾನು ಹಿಂಗೆ ಭಾಳ ಅಟ್ರಾಕ್ಟ್ ಆಗೀನಿ ಅಂತ ನಿಮ್ಮ ಮುಂದೆ ಅದು ಅಕಸ್ಮಾತ್ ಹೇಳಿಲ್ಲ ಅಂದ್ರೆ ಬಟ್ ಅವ್ರಿಗೆ ಒಳಗೆ ಐತದ. ಸೊ ಅದನ್ನು ಅವರು ಅಬ್ಸರ್ವ್ ಮಾಡ್ತಾರೆ. ನಿಮ್ಮ ಫಿಸಿಕ್ಕನ್ನು ಅವರು ಅಬ್ಸರ್ವ್, ನಿಮ್ಮ ದೇಹ ಫಿಸಿಕ್ ಅಂದ್ರೆ ಅಬ್ಸರ್ವ್ ಮಾಡ್ತಾರೆ. ಸೊ ಇಲ್ಲೇ ನಿಮ್ಮದು ಅವ್ರು ಡೀಪ್ ಇನ್ಸೈಡ್ ಏನೈತೆ ಅಂದ್ರೆ ನೀವು ಭಾಳ ಸ್ಟ್ರಾಂಗ್ ಅದಿರಿ. ಸೊ ಎರಡನ್ನೂ ನಿಮಗೆ ಗೊತ್ತು, ಎಲ್ಲಿ ಏನು ಹೆಂಗೆ ಸ್ಟ್ರಾಂಗ್ ಇರ್ಬೇಕಂತನೂ ಗೊತ್ತು, ಎಲ್ಲಿ ನಾವು ಪ್ರೀತಿ ವಿಶ್ವಾಸ ಕರುಣೆ ಮಮತೆ ಕೊಡ್ಬೇಕು ಅನ್ನೋದು ಗೊತ್ತು. ಇವರ ಕಾಂಬಿನೇಷನ್ ಆಫ್ ಎರಡು ಅಂತ ಹೇಳ್ಬೋದು. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾರೆ, ಸುಪ್ತ ಮನಸ್ಸಿನ ಭಾವನೆಗಳು ಏನದಾವು, ನೈನ್ ಆಫ್ ಕಪ್ಸ್ ಇನ್ ರಿವರ್ಸ್, ನೈನ್ ಆಫ್ ವಾಂಡ್ಸ್ ಇನ್ ರಿವರ್ಸ್ ಎಲ್ಲ ಇವತ್ತು, ಸಿಕ್ಸ್ ಆಫ್ ಕಪ್ಸ್ ಇನ್ ರಿವರ್ಸ್. ಓಕೆ, 9 ನನ್ನ ಎನರ್ಜಿ. ನಿಮ್ಮ ಜೀವನದ ನೀವು ಹೆಂಗೆ ನೀವು ಅವ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅವ್ರಿಗೆ ಅಂದ್ರೆ, ನೀವು ನೋಡೋಕೆ ಎಷ್ಟು ನಕ್ಕೊಂತಿರ್ತೀರಿ, ಬಟ್ ನಿಮ್ಮ ಜೀವನದಾಗ ಎಷ್ಟು ಕಷ್ಟ ಕಂಡಿರಿ, ಎಷ್ಟೋ ಕನಸುಗಳು ನಿಮ್ಮ ನನಸು ಆಗಿಲ್ಲ. ನಿಮ್ಮದು ಫ್ಯಾಮಿಲಿ ವೈಸ್ ನೀವು ಖುಷಿಯಾಗಿದ್ದಿದ್ದಿಲ್ಲ ಅನ್ಕೊತೇನೆ ಕೆಲವೊಬ್ರಲ್ಲಿ. ಫ್ಯಾಮಿಲಿ ಒಳಗೆ ಖುಷಿ ಇಲ್ಲ, ನಿಮ್ಮ ಜೊತೆಗಿರೋ ನಿಮ್ಮ ಪಾರ್ಟ್ನರ್ಸ್ ಖುಷಿ ಇಲ್ಲ. ಆದರೂ ನೀವು ನಕ್ಕೊಂತದ್ದೀರಿ. ಕೆಲವೊಬ್ರು ಎಲ್ಲ ಐತಿ, ಎಲ್ಲ ಇದ್ರೂ ನೀವು ಭಾಳ ಬೇಜಾರೊಳಗದಿರಿ. ಹಿಂಗೆ ವ್ಯಕ್ತಿತ್ವ. ಕೆಲವೊಬ್ರು ಹೆಂಗದಿರಿ ಅಂದರೆ ಏನೂ ಇಲ್ಲ ಅಂದ್ರೆ ಎಲ್ಲ ಐತೆ ಅನ್ನೋದ್ರ ಖುಷಿ ಅದಿರಿ, ಎಲ್ಲ ಇದ್ರೂ ಏನೂ ಇಲ್ಲ ಅನ್ನೋದಿರಿ ಇಲ್ಲಿ ಕೆಲವೊಬ್ರು. ಸೊ ಯಾಕಂದ್ರೆ ಇಲ್ಲಿ ಭಾಳ ಕ್ಯಾಟಗರಿ ನೋಡಕತ್ತೀರಿ. ಹಂಗೆ ನಿಮ್ಮದು ಈಗ ಕಾಂಪ್ರಮೈಸ್ ಏನು ಮಾಡ್ಕೊಳಕ್ಕೆ ನೀವು ತಯಾರಿಲ್ಲ. ನಿಮ್ಮ ವ್ಯಕ್ತಿತ್ವ ಹೆಂಗೆ ಆಗ್ಬಿಟ್ಟೈತಿ ಈಗ ಅಂದ್ರೆ, ನಿಮ್ಮ ಬಗ್ಗೆ ಅವ್ರಿಗೆ ಏನು ಫೀಲಿಂಗ್ಸ್ ಐತೆ ಅಂದ್ರೆ, ನೀವು ಅವ್ರು ನಿಮ್ಗೆ ಹೇಳಿ ಏನೋ ಮಾಡಿದ್ರೆ ನೀವು ಕಾಂಪ್ರಮೈಸ್ ಯಾಕೆ ಆಗಂಗಿಲ್ಲ ನನ್ನ ಜೊತೆಗೆ. ನೀ ಹಿಡ್ದಿದ್ದ ಹಠ ಯಾಕೆ ಹಿಡಿತಿದ್ದೆ ಅನ್ನಿಸ್ತೈತಿ. ಬಟ್ ಅದು ಅರ್ಥ ಗೊತ್ತು ನೀವು ಯಾಕೆ ಹಂಗೆ ಮಾಡ್ತೀರಿ ಅಂತ. ಯಾಕಂದ್ರೆ ನೀವು ಯಾವಾಗಲೂ ಮುಂದಿನ ಬಗ್ಗೆ ವಿಚಾರ ಮಾಡ್ತೀರಿ. ಯಾಕಂದರೆ ರೆಬಲ್ ಎನರ್ಜಿ ಬಂತಲ್ಲ ಅಲ್ಲಿ, ನೀವು ಮುಂದಿನ ಬಗ್ಗೆ ಭಾಳ ವಿಚಾರ ಮಾಡ್ತೀರಿ. ಸರಿ ಅದು ತಪ್ಪೆ ಅದನ್ನು ಈ ಕ್ಷಣದ ಬಗ್ಗೆ ವಿಚಾರ ಮಾಡೋಂಗಿಲ್ಲ. ನಮ್ಮ ಫ್ಯೂಚರ್ ಹೆಂಗಿರ್ತೈತಿ. ನಿಮ್ಮದು ಮೆಚುರಿಟಿ ಲೆವೆಲ್ ಭಾಳ ಚೆನ್ನಾಗೈತಿ. ಇಂಡಿಪೆಂಡೆಂಟ್ ಆಗಿರೋಕ್ಕೆ ನೀವು ಇಷ್ಟಪಡ್ತೀರಿ ಅಂತ ನಿಮ್ಮ ಬಗ್ಗೆ ಅವ್ರಿಗೆ ಫೀಲ್ ಆಗ್ತಾಯಿತ್ತು. ಈಗ ನೀವು ರಿಲೇಷನ್ಶಿಪ್ ಒಳಗೆ ಅಂತ ಹೇಳ್ತಿಲ್ಲ, ನಿಮ್ಮ ವ್ಯಕ್ತಿದ ಬಗ್ಗೆ ನಾನು ಹೇಳ್ತಿದ್ದೀನಿ. ರಿಲೇಷನ್ಶಿಪ್ ಅಂದ್ಬಿಟ್ರೆ ಒಬ್ಬರಿಗೆ ಸೀಮಿತ ಆಗ್ಬಿಡ್ತದೆ ಅದು ಟಾಪಿಕ್. ಸೊ ನೀವು ಯಾಕಂದರೆ ಎಲ್ಲರೂ ಬೇರೆ ಬೇರೆ ವ್ಯಕ್ತಿ ಬಗ್ಗೆನೇ ವಿಚಾರ ಮಾಡ್ತಿರ್ತಿರಲ್ಲ. ರಿಲೇಷನ್ಶಿಪ್ ಒಳಗೆ ಅಂತಲೇ ಇಲ್ಲ, ನಿಮ್ಮ ಫ್ರೆಂಡ್ಸ್ ಬಗ್ಗೆ ನೋಡ್ಬೋದು, ನಿಮ್ಮ ಪಕ್ಕದ ಮನೆ ನೋಡ್ಬೋದು, ಯಾರೋ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಹೆಂಗೆ ಅದಾರ ಅಂತ ನೋಡ್ಬೋದು. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಒಳಗೇನಂದ್ರೆ ಒಂದು ಒಳ್ಳೆ ವಿಚಾರಗಳನ್ನು ನಿಮ್ಮ ಬಗ್ಗೆ ಇಟ್ಕೊಂಡ್ರೆ ಟೋಟಲಿ ಯು ಆರ್ ಅ ಸ್ಟ್ರಾಂಗ್ ಪರ್ಸನ್. ಲವ್ ಈಸ್ ನಾಟ್ ಬ್ಯಾಲೆನ್ಸಿಂಗ್. ನಿಮಗೆ ಬ್ಯಾಲೆನ್ಸ್ ಮಾಡೋದು ರಿಲೇಷನ್ಶಿಪ್ನ, ನಿಮ್ಗೆ ಒಂದು ರಿಲೇಷನ್ಶಿಪ್ನ ಮತ್ತು ಏನಂತೀರಿ ಪ್ರೀತಿನಲ್ಲಿ ಇಡಬೇಕು. ಪ್ರೀತಿ ವಿಷಯ ಬಂದಾಗ ಭಾಳ ನೀವು ಕೇರಿಂಗ್ ಆಗ್ತೀರಿ. ಅದ ಮತ್ತು
ಜೀವನ ಅಂತ ಬಂದಾಗ ಅದೊಂದು ಒಳ್ಳೇದಾಗ್ತೈತಿ. ಒಂದು ಜೀವನದ ಬಗ್ಗೆ ಅಂತ ಬಂದಾಗ ನೀವು ಹಂಗೆ ಸ್ಟ್ರಿಕ್ಟ್ ಆಗ್ತದೆ. ನಿಮ್ಗೆ ಹೆಂಗೆ ಬ್ಯಾಲೆನ್ಸ್ ಮಾಡ್ಬೇಕಂತ ಗೊತ್ತು. ಒಂದು ರಿಲೇಷನ್ಶಿಪ್ನ ನಿಮ್ಗೆ ಹೆಂಗೆ ಬ್ಯಾಲೆನ್ಸ್ ಮಾಡ್ಬೇಕು ಗೊತ್ತು. ಚಾಲೆಂಜಸ್ನ ಹೆಂಗೆ ಫೇಸ್ ಮಾಡ್ಬೇಕಂತ ಗೊತ್ತು. ಯಾರಿಗೆ ಹೆಂಗೆ ಸಪೋರ್ಟ್ ಮಾಡ್ಬೇಕಂತನೂ ನಿಮ್ಗೆ ಗೊತ್ತು. ಅವ್ರಿಗೆ ಮುಂದೆ ಹೇಳಿರ್ಲಿಕ್ಕಿಲ್ಲ ನೀವೆಲ್ಲ ಹಿಂಗೆ ಅದಿರಿ, ನಿಮ್ಗೆ ಇಷ್ಟೆಲ್ಲ ಒಳ್ಳೆ ಗುಣ ಯಾರು ಹಿಂಗೆ ಹೇಳಲ್ಲ. ಹೇಳ್ಬಿಟ್ರೆ ಮತ್ತು ಅಯ್ಯೋ ಅವ್ರು ನೀವು ಏನಂತೀರಿ ಹಿಂಗೆ ತಲೆ ಮೇಲೆ ಕೊಂಬ್ ಬಂದುಬಿಟ್ರೆ ನಿಮಗೆ ಪಾಪ. ಹೇಳಿದ್ರೆ ಖುಷಿ ಆಗ್ತದಲ್ಲ. ಅದು ಆ್ಯಕ್ಚುಲಿ ಯಾರು ಒಬ್ರು ಅಪ್ರಿಷಿಯೇಟ್ ಮಾಡಿದ್ರೆ ಖುಷಿ ಪಡ್ಬೇಕು, ಖುಷಿ ಆಗ್ಬೇಕು. ಇದ್ದಿದ್ದು ಹೇಳಬೇಕಲ್ಲ, ಕೆಲವೊಂದು ಸಲ ಹೇಳಲ್ಲ. ಸೊ ಇಷ್ಟೆಲ್ಲ ನಿಮ್ಮ ವ್ಯಕ್ತಿ ವಿಚಾರ ಮಾಡ್ತಿದ್ದಾರೆ ನೋಡ್ರಿ. ನಿಮ್ಮ ಕಡೆ ಒಂದು ನಗು ಐತಿ ಅಂದ್ರೆ ಒಂದು ನಗು ಒಂದು ಯಾವಾಗಲೂ ನಗ್ತಿರ್ತೀರಿ. ಆ ನಗುವಿಂದ ನೀವು ಏನು ಬೇಕಾದ್ರೂ ಗೆಲ್ಲ ಅಂತದ. ಅಂದರೆ ನೀವೆಲ್ಲಿ ಇರ್ತೀರಲ್ಲ ಒಂಥರ ನಿಮ್ಮ ಕಡೆ ಒಂದು ಲಾಫ್ಟರ್ ಥೆರಪಿ ಅನ್ಕೊಂಬಿಡ್ರಿ. ಅದನ್ನ ನಿಮ್ಮ ನಗುವಿಂದನೇ ನೀವು ಇನ್ನೊಬ್ರ ಕಷ್ಟಗಳನ್ನ ಕಳಿತೀರಿ ಅಥವಾ ಇನ್ನೊಬ್ರನ್ನ ನೀವು ಮನಸೂರೆಗೊಳ್ಳುತ್ತೀರಿ. ಹಾಗೆ ನೀವು ಆ ನಗುಗನ ನಿಮ್ಗೆ ಎಲ್ಲರೂ ಬಿದ್ದುಬಿಡ್ತಾರೆ ಅನ್ನಿಸುತ್ತೆ. ಓಕೆ, ಆ ನಗು ಅಂಥ ನಗುನ ನಿಮ್ಮ ಜೊತೆಗೆ ಇರಬೇಕು ಅಂತ ಈ ವ್ಯಕ್ತಿ ಇಷ್ಟಪಡ್ತಾರೆ. ಅಂದರೆ ಆ ನಗುವಿನ ಜೊತೆಗೆ ನಾನು ಇರಬೇಕು ಆ ನಗು ಒಳಗೆ ಅಂತಲೇ ಹೇಳಕ್ಕೆ ನಿಮ್ಗೆ ಅಂದರೆ ನಿಮ್ಮ ಬಗ್ಗೆ ಅಷ್ಟು ವಿಚಾರ ಮಾಡ್ತಿದ್ದಾರೆ. ಎಷ್ಟೇ ಕ್ಲೋಸ್ ಇದ್ರು ನೀವು, ಎಷ್ಟೇ ಕ್ಲೋಸ್ ಇದ್ರೂ ಬಟ್ ಒಂದು ಸ್ಪೇಸ್ ಇಟ್ಟು ಅಂದರೆ ಒಂದು ಬೌಂಡ್ರಿ ಹಾಕಿರಿ ನೀವು. ಅಂದರೆ ನಿಮಗೆ ಗೊತ್ತು ಎಲ್ಲಿ ಬೌಂಡ್ರಿ ಹಾಕಬೇಕು, ಎಷ್ಟು ಯಾರಿಗೆ ಏನು ಕೊಡಬೇಕು, ಎಷ್ಟು ಕಂಪ್ಯಾಷನ್ ಕೊಡಬೇಕು, ಎಷ್ಟು ಪ್ರೀತಿ ಕೊಡಬೇಕು. ಅವ್ರು ತಪ್ಪ ಮುಂದೂ ಅವ್ರು ಏನೇ ತಪ್ಪು ಮಾಡ್ಕೊತ ಹೋಗಲಿ, ಏನೇ ಮಾಡ್ಕೊತ ಹೋಗಲಿ, ಹಂಗೆ ನಾ ಪ್ರೀತಿ ಮಾಡ್ತೇನೆ ಅವ್ರಿಗೆ ಇಷ್ಟಪಡ್ತೇನೆ, ಅವ್ರಿಗೆ ನಾ ಹೆಲ್ಪ್ ಮಾಡಕತ್ತೀನಿ ಅಂದ್ರೆ ಯಾವುದೋ ಲೆವೆಲಿನ ಮಟ್ಟ ಹಂಗೆ ಹೋಗಂಗಿಲ್ಲ. ಎಲ್ಲಾನ ಇಲ್ಲ, ಅಲ್ಲಿ ಎಲ್ಲಿ ಬಾರ್ಡ್ರ್ ಹಾಕಬೇಕು, ಏನು ಮಾಡಬೇಕು ಅಂತ ನಿಮಗೆ ಗೊತ್ತು. ಅವರಿಗೂ ಒಂದು ಸ್ಪೇಸ್ ಕೊಡೋದು ನಿಮಗೆ ಗೊತ್ತು. ಬೆನ್ನು ಹತ್ತಿ ಹೋಗೋದಲ್ಲ, ಹಿಂಗೆ ಉಸಿರು ಕಟ್ಟಂಗೆ ಪ್ರೀತಿ ಅಂದ್ರೆ ಆ ರೀತಿಯಾದಂಥ ವ್ಯಕ್ತಿ. ಸೊ ಓವರಾಲ್ ನಿಮ್ದು ಏನೈತಲ್ಲ, ಯು ಆರ್ ಅ ವೆರಿ ವೆಲ್ ಬ್ಯಾಲೆನ್ಸ್ಡ್ ಪರ್ಸನ್ ಇನ್ ಯುವರ್ ಲೈಫ್. ಸೊ ಅಂತಂದು ನಿಮ್ಮ ವ್ಯಕ್ತಿಗೆ ಸಬ್ ಕಾನ್ಷಿಯಸ್ ಒಳಗೆ ನಿಮ್ಮ ಬಗ್ಗೆ ಇಷ್ಟೆಲ್ಲ ಚೆನ್ನಾಗಿ ವಿಚಾರ ಮಾಡ್ತಾರೆ. ಹಂಗೆ ಇಂಥ ವ್ಯಕ್ತಿ ಜೊತೆಗೆ ನಾನು ಇರಬೇಕಂತನ ಅವ್ರು ವಿಚಾರ ಮಾಡ್ತಿದ್ದಾರೆ. ಯಾಕಂದರೆ ಇಬ್ಬರು ನಾವು ಜೊತೆಗೆ ಇರಬೇಕು, ಫನ್ ಟುಗೆದರ್ ಅಂತ ಬಂದೈತಿಲ್ಲ, ಹೌದಾ? ಒಂದು ಹೀಲರ್ ಎನರ್ಜಿ ಒಳಗೆ ಅದಿರ ಅನಿಸ್ತದೆ ನೀವು. ಒಂದು ಹೀಲಿಂಗ್ ಎನರ್ಜಿ ನಿಮಗೆ ಚೆನ್ನಾಗಿ ಗೊತ್ತು. ನಿಮ್ಗೆ ಹೆಂಗೆ ಹೀಲ್ ಮಾಡಬೇಕು, ಅವ್ರನ್ನ ಹೆಂಗೆ ನಗಿಸ್ಬೇಕು, ಯಾರನ್ನ ಹೆಂಗೆ ದುಃಖ ಒಳಗಿದ್ರೆ ಹೆಂಗೆ ತರಬೇಕು. ನಿಮ್ದು ಎಷ್ಟೇ ಕಷ್ಟ ಇರಲಿ, ಏನೇ ಮಾಡಲಿ, ಅದು ನಿಮ್ದೇನು ಹೇಳ್ಕೊಳಂಗಿಲ್ಲ. ಬಟ್ ಮಂದಿನ ಮಾತ್ರ ನೀವು ಚೆನ್ನಾಗಿ ಹಿಲಪ್ ಮಾಡುವಂಥ ನಿಮ್ಗೊಂದು ಗುಣ ಐತೆ ನಿಮ್ಮ ಹತ್ರ. ಓಕೆ, ಸೊ ಈ ವ್ಯಕ್ತಿ ನಿಮ್ಮ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದಾರೆ ನೋಡ್ರಿ. ಸೊ ಸುಪ್ತ ಮನಸ್ಸಿನ ಭಾವನೆಗಳು ನಮ್ಗೆ ಇಂಥವು ಎಂದಿನ ಹೇಳಲಿಲ್ಲ ನಮ್ಮ ವ್ಯಕ್ತಿ ಅಂದರೆ ಇವತ್ತು ತಿಳ್ಕೊಡೋದು. ಓಕೆ, ಸೊ ನೆಕ್ಸ್ಟ್ ಆ ಪೈಲ್ ನೋಡೋಣ. ಸೊ ಈ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ ಅವರಿಗಾಗಿ ಸುಪ್ತ ಮನಸ್ಸಿನ ನಿಮ್ಮ ವ್ಯಕ್ತಿಯ ಸುಪ್ತ ಮನಸ್ಸಿನ ಭಾವನೆಗಳು ಏನಂತ ನೋಡೋಣ. ಐಸೋಲೇಷನ್, ಕಂಡೀಷನಿಂಗ್, ಓಕೆ, ಅವೇರ್ನೆಸ್, ಮೂಮೆಂಟ್ ಟು ಮೂಮೆಂಟ್. ಓಕೆ, ಅವ್ರಿಗೆ ಅನಿಸ್ತತಿ ನೀವು ಭಾಳ ಜೀವನದೊಳಗೆ ನೋವು ಪಟ್ಟಿರಿ, ಒಂಟಿತನ ಭಾಳ ಅನ್ಭವಿಸಿರಿ, ಬ್ರೇಕಪ್ಸ್ ಅನ್ಭವಿಸಿರಿ, ಸಪ್ರೇಷನ್ನ, ಡೈವರ್ಸ್ ಇಂಥವು ಇರ್ತಾರಲ್ಲ, ವ್ಯಕ್ತಿಗಳನ್ನ ಕಳ್ಕೊತೀವಲ್ಲ ಜೀವನದಾಗ ಒಂದೊಂದ್ಸಲ. ಆ ರೀತಿಯಾದಂಥ ಒಂದು ಡೀಪ್ ಲೆವೆಲ್ ಒಳಗೆ ಇರೋಂಥದ್ದು ಒಂದು ನೋವನ್ನು ನೀವು ಜೀವನದೊಳಗೆ ಭಾಳ ಅನುಭವಿಸಿರಿ. ಬಟ್ ಅದನ್ನು ನೀವು ಯಾರ ಮುಂದೆ ತೋರಿಸ್ಕೊಡಂಗಿಲ್ಲ. ನೀವು ಎಷ್ಟೇ ನನಗೆ ದುಃಖ ಆಯ್ತಂದ್ರೆ ನೀವು ನಾನು ಸ್ಟ್ರಾಂಗ್ ಅದೇನಿ ಅಂತಲೇ ನೀವು ತೋರಿಸ್ಕೊಡೋಂಥ ವ್ಯಕ್ತಿ ಅಂತ ಅವರಿಗೆ ಅನ್ನಿಸ್ತೈತಿ. ಅಂದ್ರೆ ನೀವು ಭಾಳ ಸ್ಟ್ರಾಂಗ್ ಅಂದರೆ ನೀವು ತೋರಿಸ್ತೀರಿ, ಬಟ್ ನಿಮ್ಮ ಮನಸ್ಸೊಳಗೆ ಭಾಳ ನೋವು ಇಟ್ಕೊಂಡಿರಿ ಅಂತ ಅವರಿಗೆ ಅನ್ನಿಸ್ತಾ ಐತಿ. ಅದನ್ನು ನೀವು ಅಂದ್ರೆ ಕೇಳಕ್ಕೆ ಅವ್ರಿಗೆ ಅನ್ಸಕತ್ತಿಲ್ಲ. ಯಾಕಂದ್ರೆ ನೀವು ನಕ್ಕೊಂತಿರ್ತಿರಲ್ಲ, ಯಾವಾಗ್ಲೂ ನಾ ಸ್ಟ್ರಾಂಗ್ ಅದೀನಿ, ನಾ ಸ್ಟ್ರಾಂಗ್ ಅದನ್ನು ತೋರಿಸ್ತಿರ್ತೀರಿ ಹೊರಗೆ. ಅದನ್ನು ಕೇಳಕ್ಕೂ ಅವರಿಗೆ ಒಂಥರ ಸೊ ಅದು ಮನಸ್ಸೊಳಗೆ ಅನಿಸುತ್ತೆ ಅವರಿಗೆ. ಡೀಪ್ ಇನ್ಸೈಡ್ ಅವರಿಗೆ ಗೊತ್ತು ನೀವು ಭಾಳ ದುಃಖ ಅದೀರಿ ಅಂತ ಅವ್ರಿಗೆ ಗೊತ್ತು. ಭಾಳ ಸ್ಪಿರಿಚುವಲ್ ಪರ್ಸನ್ ಅದೀರಿ ಅನ್ನಿಸ್ತೈತೆ ನೀವಿಲ್ಲೇ.
ನಿಮ್ಮನ್ನು ನೀವು ತಿಳ್ಕೊಬೇಕು ಅಂತ ಭಾಳ ನೀವು ಇಷ್ಟಪಡ್ತೀರಿ. ಫಸ್ಟ್ ಅಂದರೆ ಡೀಪ್ ನಾನು ಯಾರು, ನಂದು ಏನು ಜೀವನ, ನಾ ಎಲ್ಲಿರಬೇಕು ನಂದು. ಆಮೇಲೆ ಯಾರನ್ನೊಬ್ಬರನ್ನ ಹಚ್ಕೊಂಡ್ರಿ ಅಂದ್ರೆ ಭಾಳ ಅವ್ರನ್ನ ಇಷ್ಟಪಡ್ತೀರಿ. ಅವ್ರ ಬಗ್ಗೆ ಆಳವಾಗಿ ತಿಳ್ಕೊಳಕ್ಕೆ ಇಷ್ಟಪಡುವಂಥ ವ್ಯಕ್ತಿ ನೀವು. ನಿಮ್ಮನ್ನು ಆಳವಾಗಿ ಅವರು ಅರ್ಥ ಮಾಡ್ಕೋಬೇಕಂತಲೂ ಕೆಲವೊಬ್ರು ಅನ್ಕೊತಾರಿಲ್ಲ ನಿಮ್ಮನ್ನು. ಯಾಕಂದ್ರೆ ನೀವು ಹಿಂಗಿದ್ದಾಗ ನಿಮ್ಮನ್ನು ಇನ್ನೂ ಅರ್ಥ ಮಾಡ್ಕೋಬೇಕು, ನಾನು ಇನ್ನೂ ಅರ್ಥ ಮಾಡ್ಕೋಬೇಕು. ನಾನು ಇಷ್ಟೇ ನಮ್ದು ರಿಲೇಷನ್ ಚೆನ್ನಾಗೈತೆ, ನಮ್ಮ ರಿಲೇಷನ್ಶಿಪ್ ಎಲ್ಲ ಇದೆ ಅಂದ್ರೆ ಬಟ್ ಸ್ಟಿಲ್ ನಾ ಏನೋ ಮಿಸ್ಸಿಂಗ್, ನನಗೆ ಇನ್ನೂ ಏನೋ ವ್ಯಕ್ತಿ ನನಗೆ ಅಂದ್ರೆ ಏನೋ ಮುಚ್ಚ ಅಂದ್ರೆ ನೀವು ಪರ್ಪಸ್ಲಿ ಅಲ್ಲ, ನಿಮ್ಗೆ ಎಲ್ಲ ನಿಮ್ಮ ಕಷ್ಟ ನಿಮ್ಗೆ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ಅಂದಾಗ ನಾವು ಎದುರಿಗಿರೋ ವ್ಯಕ್ತಿನ ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೆ ನಿಮ್ಮನ್ನು ಅರ್ಥ ಮಾಡ್ಕೋಬೇಕು ಅಂತಲೂ ಅವ್ರಿಗೆ ಅನ್ನಿಸ್ತಾ ಇದೆ ನಿಮ್ಮ ಬಗ್ಗೆ. ಸೊ ಅದಕ್ಕೆ ಅವ್ರು ಏನು ಮಾಡ್ತಿದಾರೆ, ಒಂದೇ ಸಲ ಕೇಳಬಾರ್ದು, ಒಂದೇ ಸಲ ನಾನು ಅದು ಅಪ್ರೋಚ್ ಮಾಡಿ ನೀವು ಏನು ಅನ್ಕೊತೀರ ಅಂದು ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಒಂದೊಂದೇ ಹೆಜ್ಜೆ ನಾನು ನಿಮ್ಗೆ ಹತ್ತಿರ ಆಗೋಣಲ್ಲ. ನಿಮ್ಗೆ ಒಂದೊಂದೇ ಹೆಜ್ಜೆ ನಿಮ್ಗೆ ಹೆಂಗೆ ಹತ್ತಿರ ಆಗಬೇಕು, ನಿಮ್ಮನ್ನು ಹೆಂಗೆ ನಾನು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಅಂತಲೇ ನಿಮ್ಮ ಬಗ್ಗೆ ವಿಚಾರ ಮಾಡ್ತಿದ್ದಾರೆ. ಓಕೆ, ಇಲ್ಲೇ ಕೆಲವೊಬ್ರು ಲಾಂಗ್ ಡಿಸ್ಟೆನ್ಸ್ ಒಳಗೆ ಇರ್ಬೋದು. ನೀವು ರಿಲೇಷನ್ಶಿಪ್ ಒಳಗೆ ಯಾವ ವ್ಯಕ್ತಿ ಬಗ್ಗೆ ನೋಡ್ತಿದ್ದಿರಲ್ಲ ಅವರು, ನೀವಿಬ್ಬರು ಲಾಂಗ್ ಡಿಸ್ಟೆನ್ಸ್ ಇರ್ಬೋದು. ಸೊ ಭಾಳ ದೂರನೇ ಇರ್ಬೋದು, ಅಥವಾ ಕಷ್ಟಪಟ್ಟು ನಿಮ್ಮದೇನೋ ಹರ್ಡಲ್ಸ್ ಭಾಳ ಬಂದಿರಬಹುದು ನಿಮ್ಮ ಏನಂತ ನಿಮ್ಮದು ರಿಲೇಷನ್ಶಿಪ್ ಒಳಗೆ. ನೀವು ಯಾರ ಬಗ್ಗೆ ನೋಡ್ತಿದ್ದೀರಿ, ನಿಮ್ದು ಕೆಲವೊಂದು ಕಾಂಪ್ರಮೈಸಸ್ ಮಾಡ್ಕೊಳಕ್ಕೂ ಕೆಲವೊಬ್ರು ವಿಚಾರ ಮಾಡ್ತಿದ್ದಾರೆ. ಕಾಂಪ್ರಮೈಸಸ್ ಮಾಡಿಕೊಂಡು ಖುಷಿಯಾಗಿರ್ಬೇಕು ನಿಮ್ಮ ಜೊತೆಗೆ ಅಂತಲೂ ಕೆಲವೊಬ್ರು ವಿಚಾರ ಮಾಡ್ತಾರೆ. ಕೆಲವೊಬ್ರು ನಿಮ್ಮನ್ನು ಬೇರೆ ಜೊತೆಗೆ ಕಂಪೇರ್ ಮಾಡ್ತಾರೆ. ಇಲ್ಲಿ ಕಂಪೇರ್ ಮಾಡಿದಾಗ ನೀವು ಭಾಳ ನಿಮ್ದು ತೂಕ ಭಾಳ ಜಾಸ್ತಿ ಆಗ್ತದೆ. ಓಕೆ, ಒಂದು ಸರಿಯಾದ ಸಮಯ ಬರಲಿ. ಭಾಳ ದಿನ ಆಗಬಾರ್ದು ಅದನ್ನು ಹಿಂಗೆ ನಾನು ಅವ್ರು ಎಕ್ಸ್ಪ್ರೆಸ್ ಮಾಡಬೇಕು ನಿಮ್ಮ ಮುಂದೆ. ತಮ್ಗೇನು ಅನ್ನಿಸ್ತಾ ಇದೆಯಲ್ಲ ನಿಮ್ಮ ಬಗ್ಗೆ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೂ ಕೆಲವೊಬ್ಬರಲ್ಲೇ ವಿಚಾರ ಮಾಡ್ತಿದ್ದಾರೆ, ಫೀಲ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ. ಆಮೇಲೆ ಸೊ ಸುಪ್ತ ಮನಸ್ಸಿನ ಭಾವನೆಗಳು ನಿಮ್ಮ ವ್ಯಕ್ತಿತ್ವ ನಿಮ್ಮ ಮೇಲೆ ಏನೈತಿ ನೋಡೋಣ. ಸುಪ್ತ ಮನಸ್ಸಿನ ಭಾವನೆಗಳು ಸುಪ್ತ ಮನಸ್ಸಿನ ಅವ್ರು ನಿಮ್ಗೆ ಏನು ಮ್ಯಾಲೆ ಏನು ತೋರಿಸ್ತಾರೆ ಗೊತ್ತಿಲ್ಲ, ಬಟ್ ಭಾಳ ಇಷ್ಟಪಡ್ತಾರೆ ನಿಮ್ಮ ಜೊತೆಗಿರ್ಬೇಕು, ನಿಮಗೆ ಕಷ್ಟಕ್ಕೆ ಆಗ್ಬೇಕು. ನಾನು ಮ್ಯಾಲೆ ಎಷ್ಟು ಜಗಳ ಮಾಡ್ಕೊಳ್ರಿ, ಎಷ್ಟು ಬ್ಯಾಡ್ ಹೋಗಿ ನಿಂಗೆ ಏನು ಬೇಕಾದ್ರೆ ಮಾಡ್ಕೊ ಹೋಗು, ಏನಾರು ಅನ್ನಲಿ, ಬಟ್ ಅವ್ರಿಗೆ ಮನಸ್ಸೊಳಗೈತಿ ಅವ್ರು ಯಾವಾಗಲೂ ನಿಮ್ಮ ಜೊತೆ ನಿಂದಿರ್ಬೇಕು, ನಿಮಗೆ ಕಷ್ಟಕ್ಕೆ ಆಗಬೇಕು, ನಿಮ್ಗೊಂದು ಸ್ಟೆಬಿಲಿಟಿ ಕೊಡಬೇಕು. ಬಟ್ ನಿಮ್ಮ ಜೊತೆಗೆ ನಿಮ್ಮ ಸಪೋರ್ಟಿಗೆ ಯಾವಾಗಲೂ ನಾ ಇರಬೇಕು. ಹಂಗೆ ಆ ರೀತಿ ನಿಮ್ಮ ಬಗ್ಗೆ ವಿಚಾರ ಮಾಡ್ತಿದ್ದಾರೆ. ನೀವೇನು ನಿಮ್ಮ ಜೀವನದಾಗ ಒಂದು ಬ್ಯಾಲೆನ್ಸಿಂಗ್ ಕಳ್ಕೊತಿರಲ್ಲ ಕೆಲವೊಂದು ಸಲ, ಅದನ್ನು ಅರ್ಥ ಮಾಡ್ಕೊಂಡು ನಾನು ನಿಮ್ಮ ಜೊತೆಗೆ ಇರಬೇಕು ಅಂತಲೇ ಕೆಲವೊಬ್ರು ಹೇಳ್ತಿದ್ದಾರೆ. ನೀ ಎದಕ್ಕೆ ಇಷ್ಟೊಂದು ಇಂಬ್ಯಾಲೆನ್ಸ್ ಅದಿ ನಿನ್ನ ಜೀವನದೊಳಗೆ, ಒಂದೊಂದು ಸಲ ಹಿಂಗೆ ಅಂತೀವಿ, ಒಂದು ಸಲ ಹಿಂಗೆ ಮಾತಾಡ್ತೀವಿ, ಒಂದು ಸಲ ಅಳ್ತಿದ್ದೀವಿ, ಒಂದು ಸಲ ನಗ್ತಿದ್ವಿ. ನಿಂದು ನಾನು ಅರ್ಥ ಮಾಡ್ಕೊಳಂಗೆ ನನಗೆ ಸ್ವಲ್ಪ ಕಷ್ಟ ಆಗ್ತೈತಿ. ಓಕೆ, ಸೊ ನಿಮ್ಮದು ಫೈನಾನ್ಷಿಯಲಿನೇ ಸ್ವಲ್ಪ ನೀವು ಇಂಬ್ಯಾಲೆನ್ಸ್ ಆಗಿರಬೇಕು ನಿಮ್ಮ ಜೀವನದೊಳಗೆ ನನ್ನ ವ್ಯೂವರ್ಸ್. ಸೊ ಅದನ್ನು ನೀವು ಹೇಳ್ಕೊಂಡಿರ್ಲಿಕ್ಕಿಲ್ಲ ಇಲ್ಲಿ. ಸೊ ಅದನ್ನು ನಾನು ಅರ್ಥ ಮಾಡ್ಕೋಬೇಕು, ಅದನ್ನು ನಾನು ನಿನ್ಗೆ ಸ್ಟೆಬಿಲಿಟಿ ಕೊಡಬೇಕಂತನೇ ಕೆಲವೊಬ್ರು ಅದ್ರ ಬಗ್ಗೆನೂ ಆ ವಿಚಾರ ಬಗ್ಗೆನೂ ಫೀಲ್ ಮಾಡ್ಕೊಂಡಿದ್ದಾರೆ. ಅಂದರೆ ನಿಮ್ಮ ಕಷ್ಟಗಳನ್ನು ನೀವು ಅಗದಿ ನಿಮ್ಮದು ಮಿತಿ ಮೀರಿ ನೀವು ಅದನ್ನು ಕಷ್ಟಪಟ್ಟು ನಿಭಾಯಿಸಕತ್ತೀರಿ ಅಂತ ಅವ್ರಿಗೆ ಅನ್ನಿಸ್ತಾ ಐತೆ. ಕೆಲವೊಬ್ಬರು ಅನಿಸತಿ ನೀವು ಭಾಳ ಎಂಥೂಸಿಯಾಸ್ಟಿಕ್ ಅದೀರಿ, ಅಂದರೆ ಭಾಳ ನೀವು ನಿಂತ್ರಿ, ನೀವು ಹೇಳಿದೆ ಸ್ಟ್ರಾಂಗ್ ಅದಿರಿ ನೀವು. ನಾ ಭಾಳ ಬೋಲ್ಡ್ ಅದೀನಿ, ನಾ ಏನು ಬೇರೆ ನಾ ಎದುರ್ಸೋಕ್ಕೆ ಶಕ್ತಿ ನನಗೆ ಐತಿ ಅಂದ್ರೆ ನನಗೆ ಅಷ್ಟು ನಾ ಬೋಲ್ಡ್ ಅದೀನಿ ಅಂತ ನೀವು ಅನ್ಕೊತಿರ್ತಿರಲ್ಲ. ಏನಾದರೂ ಇವ್ರು ಏನಾರು ಬಂದು ನಿಮ್ಗೆ ಏನಾರು ಮಾತಾಡೋಕ್ಕೆ ಹೋದ್ರೆ, ಏನಾರು ಅನ್ನೋಕ್ಕೆ ಹೋದ್ರೆ ನೀವು ಭಾಳ ಸಿಟ್ ಮಾಡ್ತೀರ ಅನಿಸುತ್ತೆ.
ಅದನ್ನು ಇಲ್ಲಿ ಅವ್ರಿಗೆ ಗೊತ್ತಾಗಕತ್ತೈತೆ ನಿಮ್ಮ ಬಗ್ಗೆ ಅವರಿಗೆ ನೀ ಎಷ್ಟು ಆರೋಗ್ಯಂಟ್ ಅದಿದೆ, ಕಾನ್ಫಿಡೆಂಟ್, ಭಾಳ ಓವರ್ ಕಾನ್ಫಿಡೆಂಟ್ ಅನ್ನಿಸ್ತೀರಿ ನೀವು ಒಂದೊಂದ್ಸಲ ಅವರಿಗೆ. ಮೋಸ್ಟ್ಲಿ ನಿಮ್ಮ ದುಃಖ ಮುಚ್ಚಿಡೋಕ್ಕಾಗಿ ನೀವು ಭಾಳ ಸಿಟ್ ಮಾಡ್ತಿರ್ಬೇಕು, ಭಾಳ ಜೋರು ಮಾತಾಡ್ತಿರ್ಬೇಕು. ಭಾಳ ಶೋ ಆಫ್ ಅಂದ್ರೆ ನೀವು ಸ್ಟ್ರಾಂಗ್ ಇಲ್ಲ, ಮನಸ್ಸಿಂದ ನೀವು ಸ್ಟ್ರಾಂಗ್ ಇಲ್ಲ. ಯು ನೀಡ್ ಹೆಲ್ಪ್. ಓಕೆ, ಯು ನೀಡ್ ಹೆಲ್ಪ್. ನಿಮ್ಮ ಜೀವನಕ್ಕೆ ಯಾರಾದರೂ ಆಸಕ್ತಿ ಬೇಕು, ಒಂದು ಏನೋ ನಿಮ್ಮ ಕಷ್ಟಕ್ಕೆ ಹೆಲ್ಪ್ ಮಾಡೋರು ಬೇಕು. ಬಟ್ ಆದರೂ ನೀವೇನು ಮಾಡ್ತೀರಿ, ನಾನು ಸ್ಟ್ರಾಂಗ್ ಅದೇನಿ, ಐ ಆಮ್ ಕೆಪಬಲ್ ಆಫ್, ನಾವು ಒಬ್ಬರೇ ಸಾಕು, ನಾವು ಒನ್ ಮ್ಯಾನ್ ಆರ್ಮಿ ಅನ್ನಂಗೆ ನೀವು, ಅದು ಶೋ ಆಫೇ. ಅಂದ್ರೆ ನಿಮ್ಗೆ ಇನ್ನೊಬ್ರ ಹತ್ರ ಹೋಗಿ ಹೆಂಗೆ ಕೇಳಲಿ, ಹೆಂಗೆ ಮಾಡಲಿ, ಅದು ಏನೋ ಒಂದು ನಿಮ್ಗೆ ಭಯನೂ ಐತಿ. ಅದು ಶೋ ಆಫೇ. ಆ ರೀತಿನೂ ನೀವು ಅದೀರಿ ಅಂತ ಕೆಲವೊಬ್ರಿಗೆ ಇಲ್ಲಿ ಅನ್ನಿಸ್ತಾ ಐತಿ. ಸೊ ನಿಮ್ಮ ವ್ಯಕ್ತಿಯ ಸುತ್ತ ಮನಸ್ಸಿನ ಭಾವನೆಗಳು ಏನು ಬರ್ತದೆ ನೋಡೋಣ. ಕಾರ್ಡ್ಸ್. ಥ್ಯಾಂಕ್ ಯು. ಆಟ್ ಟೈಮ್ಸ್ ವಿ ಮಸ್ಟ್ ಸರೆಂಡರ್. ಓಕೆ, ನಿಮ್ಗೆ ಅವ್ರು ಅನ್ಕೊತಾರೆ ನೀವು ಕೆಲವೊಂದು ಸಲ ಹಿಂಗೆ ಸರೆಂಡರ್ ಆಗಬೇಕು, ಪರಿಸ್ಥಿತಿಗೆ ಸರೆಂಡರ್ ಆಗಬೇಕು. ಅಥವಾ ನಾನು ನಂಬಲ್ಲ ನೀನು ಇಲ್ಲ. ಒಬ್ರಿಗೊಬ್ರು ನಾವು ಸರೆಂಡರ್ ಆಗ್ಬೇಕಂದ್ರೆ ಶರಣಾಗತಿ ಅಂದ್ರೆ ಹಿಂಗೆ ಸೋತೆ ಅಂತಲ್ಲ. ಅಂದ್ರೆ ನಾನು ಇನ್ನು ಪೂರ ನೀನು ನಂಬ್ತೇನೆ, ನೀನು ನನಗೆ ಎಲ್ಲಿ ಕರ್ಕೊಂಡು ಹೋಗಿ ನಾನು ನಂಬ್ತೇನೆ, ನೀನು ನನಗೆ ಒಳ್ಳೇದು ಕರ್ಕೊಂಡು ಹೋಗಿ ನನಗೆ ಒಳ್ಳೇದು ಮಾಡ್ತೀನಿ ಅಂತ ನಾವು ದೇವ್ರಿಗೆ ನಾವು ಸರೆಂಡರ್ ಆಗ್ತೀವಲ್ಲ, ಹಂಗೆ ಒಬ್ರಿಗೊಬ್ರು ನಾವು ಸರೆಂಡರ್ ಆಗೋನು. ಇದೆಲ್ಲ ಕಷ್ಟ ನೋವು ಏನದೆಲ್ಲ ಬಿಟ್ಬಿಡೋಣ. ಸೊ ನಾನು ಅವ್ರಿಗೆ ಅನಿಸ್ತೈತಿ ಅವ್ರು ನಿಮಗೆ ಶರಣ ಆಗ್ಬಿಡ್ಬೇಕು. ಅಂದ್ರೆ ನಿಮ್ಗೆ ಒಪ್ಪಿಸ್ಕೊಂಬಿಡ್ಬೇಕು ಅವ್ರನ್ನ. ನೀ ಏನಾರ ಮಾಡ, ನಾನು ನಿನಗಾಗಿನೇ ಅಂತ ಕೆಲವೊಬ್ರಿಗೆ ಅಂದರೆ ನೀವು ನನಗೆ ಹಂಗೆ ಆಗಲ್ಲ, ನಾನು ನಂಬ ನೀನು ಅಂತಲೇ ಇಲ್ಲಿ ಕೆಲವೊಬ್ರು ಹೇಳ್ತಿದ್ದಾರೆ. ಸೊ ಒಂದು ಹೊಸ ಬಿಗ್ನಿಂಗ್ ಮಾಡೋಣ ಅಂತಲೇ ಕೆಲವೊಬ್ರು ಹೇಳ್ತಿದ್ದಾರೆ. ಹೊಸ ಬಿಗ್ನಿಂಗ್ ಮಾಡೋಣ, ಹೊಸ ಜೀವನ ಐತಿ, ನಿನಗಲ್ಲಿ ಕಾಯ್ತಾ ಐತಿ ಹೊಸ ಜೀವನ. ನಿಂದು ಈ ಕಷ್ಟ ದುಃಖ ನಿಂದ ಅಂತಂದ್ರೆ ಸ್ವಲ್ಪ ಹೇಳ್ಕೊ ನನ್ನ ಮುಂದೆ. ನೀ ಯಾಕೆ ಹೇಳ್ಕೋವಲ್ಲಿ ಅಂತನ ಫೀಲ್ ಮಾಡ್ಕೊತಿದಾರ ಮನಸ್ಸೊಳಗೆ. ನೀವೇನಾರು ಹೇಳ್ಕೊಂಡಿಲ್ಲ ಮಾಡಿಲ್ಲ ಅಂತಂದ್ರೆ ಆ ವ್ಯಕ್ತಿ ಬಗ್ಗೆ ಅವ್ರಿಗೆ ಅನ್ನಿಸ್ತಿರ್ಬೇಕು ನೀವು ಅವ್ರನ್ನ ಭಾಳ ನಂಬಿಲ್ಲ ಅಂತಂದ್ರೆ. ಓಕೆ, ಇಬ್ಬರು ಸೇರಿ ಒಂದು ಕನಸು ಕಟ್ಟೋಣ, ಒಂದು ಹೊಸ ಜೀವನ ಮಾಡೋಣ, ಅದ್ರೊಳಗೆಲ್ಲ ಚೆನ್ನಾಗೇ ಇರ್ತೈತಿ. ಸೊ ನೀನು ನನ್ನ ನಂಬಬಹುದು ಅಂತನ ನಿಮಗೆ ಹೇಳಕ್ಕೆ ಅಥವಾ ಫೀಲ್ ಮಾಡ್ಕೊತಿದ್ದಾರೆ. ಭಾವನೆಗಳು ಬರ್ತದವ ನಿಮ್ಮ ಬಗ್ಗೆ. ಸೊ ಜೀವನ ಅಂದ್ರೆ ಏನೋ ಒಂದೊಂದು ಚೇಂಜಸ್ ಆಗ್ತಿರ್ತಾವೆ, ಏರ್ತತಿ ಇಳಿತತಿ ಎಲ್ಲ ಮಾಡ್ತತಿ. ಬಟ್ ಇದೇನಂದ್ರೆ ಗೋವಿಂದ ಫ್ಲೋ ಮಾಡಿ ಇವತ್ತು ಹೊಂಟೇವಲ್ಲ, ನಾ ಅದೇ ಜೊತೆಗಿದ್ದೀವಿ, ಚೆನ್ನಾಗೇ ಹೊಂಟೇವಿ. ಮುಂದಿಂದೆಲ್ಲ ಯಾಕೆ ಹೆದರ್ಕೊಂತಿದ್ದಿ? ಯಾಕಂದ್ರೆ ಆಲ್ರೆಡಿ ನೀವು ಭಾಳ ನುಂಗಿರಿ, ಅದನ್ನೆಲ್ಲ ನೋಡಿರಿ, ಅನುಭವಿಸಿರಿ. ಓಕೆ, ನಿಮಗೆ ಸೊ ಈ ವ್ಯಕ್ತಿನ ನಂಬಕಾತು, ಅವ್ರ ಜೊತೆಗೆ ಒಂದು ನಿಜವಾಗ್ಲೂ ನೀವು ಪೂರ ನಿಮ್ದೆಲ್ಲ ಮನಸ್ಸು ಬಿಚ್ಚಿ ಮಾತಾಡೋಕ್ಕೂ ನಿಮ್ಗೆ ಕೆಲವೊಂದು ಭಯ ಇರಬೇಕು. ಯಾಕಂದ್ರೆ ಎಲ್ಲಿ ಜಡ್ಜ್ ಮಾಡಿಬಿಡ್ತಾರೋ, ಇವತ್ತಿರ್ತಾರೋ ನಾಳೆ ಎಲ್ಲಿ ಮತ್ತೆ ಬಿಟ್ಟು ಹೋಗ್ತಾರೋ, ಇಂಥವು ಅನುಭವಿಸಿರಿ ಅನ್ನಿಸ್ತದೆ ನೀವು ಜೀವನದೊಳಗೆ. ಸೊ ಇದೆಲ್ಲ ನಮ್ದೊಂದು ಸೈಕಲ್ ಇದೆ. ಅಂದರೆ ನಮ್ಮ ಜೀವನ ಅನ್ನೋದು ನನ್ನ ನಂಬಬಹುದು ನೀನು. ಓಕೆ, ಸೊ ಭಾಳ ವರಿ ಮಾಡ್ಕೋಬೇಡ. ಗೋಯಿಂಗ್ ವಿತ್ ದ ಫ್ಲೋ ಅಂದರೆ ಇವತ್ತು ಏನೈತಲ್ಲ ನಾನು ಚೆನ್ನಾಗಿ ಮಾತಾಡಕತ್ತೇವೆ. ಸೊ ಅಂದ್ರೆ ಇವತ್ತು ಹೆಂಗೆ ಐತೆ ಅದ್ರ ಜೊತೆ ನಡೆದ್ಬಿಟ್ರೆ ಮುಂದಿನ ವಿಚಾರ ಮಾಡಿ ಹೆದರಕ್ಕಿನ ಮುಂದೆ ಸರ್ಪ್ರೈಸಸ್ ನಮಗೆ ಕಾದಿರ್ತಾವೆ, ನಮ್ಗೆ ಒಳ್ಳೇದು ಆಗ್ತೈತಿ ಅಂತ ನಿಮ್ಗೆ ಹೇಳೋಕೆ ಇಷ್ಟಪಡ್ತಿದ್ದಾರೆ. ನಿಮ್ಮ ವ್ಯಕ್ತಿ ಸುಪ್ತ ಮನಸ್ಸಿನ ಭಾವನೆಗಳೊಳಗೆ ಇವೆಲ್ಲ ನಡೀತದ. ಅವರಿಗೆ ಹೇಳಕ್ಕೆ ಇಷ್ಟಪಡ್ತಿದ್ದಾರೆ ಅಂದರೆ ನಿಮ್ಮ ಮುಂದೆ ಹೇಳ್ಕೊಂಡಿಲ್ಲ ಅವನ್ನ, ಬಟ್ ಅವ್ರ ತಲೆ ಒಳಗೆ ಮನಸ್ಸೊಳಗೆಲ್ಲ ಪೂರ ಇದೇ ನಡೆದಿದೆ. ಇದಕ್ಕಾಗಿ ಒಂದು ಟೈಮ್ ಬರಲಿ, ಕಾಯ್ಬೇಕಂತನ ವೇಟ್ ಮಾಡ್ತಿದ್ದಾರೆ ಇಲ್ಲೇ ಕೆಲವೊಬ್ರು. ಓಕೆ, ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಹೆಲ್ಪ್ಫುಲ್ ಆತ ಅನ್ಕೋತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಕಮ್ಯುನಿಟಿ ಒಳಗೆ ಮೆಸೇಜಸ್ ಹಾಗೇನೆ ನೋಡಿರಿ. ಯಾರಿಗೆ ಇಂಟ್ರೆಸ್ಟ್ ಐತಿ ಅವರು ಎನ್ರೋಲ್ ಮಾಡ್ಕೊಳ್ರಿ. ವಾಟ್ಸಪ್ಪಿಗೆ ಪರ್ಸ್ನಲ್ ಡಿಂಗ್ ಬೇಕಂದ್ರೆ ವಾಟ್ಸಪ್ಪಿಗೆ ಮೆಸೇಜಸ್ ಮಾಡಿರಿ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.